ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಹರಿಹರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ತೋರಿಸ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ನೀವು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಇನ್ನೂ ನಮ್ಮ ಚಾನಲ್ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಹೈಲೈಟ್ಸ್ ನೋಡೋಣ ಬನ್ನಿ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಪ್ರತಿಯೊಂದು ದೇವಸ್ಥಾನಕ್ಕೂ ಅದರದೇ ಆದಂತಹ ಪ್ರಾಮುಖ್ಯತೆ ಇರುತ್ತೆ. ಅದೇ ರೀತಿ ಈ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಇದೆ. ಈ ದೇವಸ್ಥಾನದಲ್ಲಿ ಶಿವ ವಿಷ್ಣುವಿನ ಏಕರೂಪ ವಿಗ್ರಹವನ್ನು ನಾವು ನೋಡ್ಬೋದು. ಇಂತಹ ದೇವಸ್ಥಾನ ನಮ್ಮ ಮಧುಗಿರಿ ಹತ್ರ ಇರೋದು ನಮ್ಮ ಪುಣ್ಯ. ಇನ್ನು ಈ ದೇವಸ್ಥಾನದಲ್ಲಿ ವರ್ಷಕ್ಕೆ ಒಮ್ಮೆ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಅದ್ಧೂರಿಯಾಗಿ ಜಾತ್ರೆ ನಡೆಯುತ್ತೆ. ಇನ್ನು ಈ ಜಾತ್ರೆ ವಿಶೇಷತೆ ಏನು ಅನ್ನೋದನ್ನು ಈ ದೇವಸ್ಥಾನದ ಅರ್ಚಕರನ್ನ ಕೇಳಿ ತಿಳಿಯೋಣ ಬನ್ನಿ. ಹರ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನ, ಕಮ್ಮನಕೋಟೆ, ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ. ಶ್ರೀ ಹರಿಹರೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ 5 ದಿನ ಕಾರ್ಯಕ್ರಮ, ಜಾತ್ರಾ ಕಾರ್ಯಕ್ರಮ ನಡೆಯುತ್ತೆ. ಬ್ರಹ್ಮರಥೋತ್ಸವ ಬಂದು ಕೃತಿಕಾ ನಕ್ಷತ್ರ ದಿನ ನಡೆಯುತ್ತೆ. ಮೊದಲನೇ ದಿನ ಅಂಕರಾರ್ಪಣ, 2ನೇ ದಿನ ಕಲ್ಯಾಣೋತ್ಸವ, 3ನೇ ದಿನ ರಥೋತ್ಸವ, 4ನೇ ದಿನ ಮೃಗಯಾತ್ರೋತ್ಸವ, 5ನೇ ದಿನ ಶಯನೋತ್ಸವ. ಇಲ್ಲಿ 5 ಊರಿನ ಶಾನ್ಭೋಗರುಗಳು 5 ದಿನದ ಕಾರ್ಯಕ್ರಮಗಳನ್ನ ನಡೆಸ್ತಾರೆ. ಮೊದಲನೇ ದಿನ ಅಂಕರಾರ್ಪಣನ ಗಂಜಲಗುಂಟೆ ಶಾನ್ಭೋಗರು ವಂಶಸ್ಥರು, 2ನೇ ದಿನ ಸಿದ್ದಾಪುರದ ಶಾನ್ಭೋಗ ವಂಶಸ್ಥರು ಕಲ್ಯಾಣೋತ್ಸವ ನಡೆಸ್ತಾರೆ. 3ನೇ ದಿನ ಬ್ರಹ್ಮರಥೋತ್ಸವ ಕಾರ್ಯಕ್ರಮನ ಸುತ್ತಮುತ್ತಲ ಗ್ರಾಮಸ್ಥರು, ಕಮ್ಮನಕೋಟೆ, ಗುಡಿರಪ್ಪ, ಮಾರಿಬೀಳು ಗ್ರಾಮಸ್ಥರು ಮತ್ತು ಕಸಬಾ ಶಾನ್ಭೋಗ ವಂಶಸ್ಥರು ಮತ್ತು ಭಕ್ತಾದಿಗಳು ಮತ್ತು ತಾಲೂಕು ವ್ಯವಸ್ಥಾಪನಾ ಮಂಡಳಿಯಿಂದ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತೆ. 4ನೇ ದಿನ ಮೃಗಯಾತ್ರೋತ್ಸವ ಯಲ್ಕೂರು ಹೂನಳ್ಳಿ ಶಾನ್ಭೋಗ ವಂಶಸ್ಥರಿಂದ ಹಾಗೂ ಗುಡಿರಪ್ಪ ಗ್ರಾಮಸ್ಥರು ನಡೆಯುತ್ತೆ. 5ನೇ ದಿನ ಶಯನೋತ್ಸವ ಬಿಜವಾರ ಶಾನ್ಭೋಗ ವಂಶಸ್ಥರಿಂದ ನಡೆಯುತ್ತೆ. ಮತ್ತು 6ನೇ ದಿನ ಸಾಯಂಕಾಲಕ್ಕೆ ಕಮ್ಮನಕೋಟೆ ಗ್ರಾಮಕ್ಕೆ ಸಾಯಂಕಾಲ 7 ಗಂಟೆಗೆ ಉತ್ಸವ ಹೋಗುತ್ತೆ ದೇವರು. 7ನೇ ದಿನ ಮಾರಿಬೀಳು ಗ್ರಾಮಕ್ಕೆ ದೇವರು ಸಾಯಂಕಾಲ 7 ಗಂಟೆಗೆ ಉತ್ಸವ ಹೋಗುತ್ತೆ. ಅಲ್ಲಿಗೆ 8ನೇ ದಿನಕ್ಕೆ ಕಾರ್ಯಕ್ರಮ ಮುಗಿಯುತ್ತೆ. 8ನೇ ದಿನ ಮಧುಗಿರಿ ಟೌನ್ಗೆ ದೇವರ ಉತ್ಸವ ಮಾಡಿ ಅಲ್ಲಿ ಗುಡಿ ತುಂಬಿಸ್ಬಿಡ್ತೀವಿ. ಅಲ್ಲಿಗೆ ಜಾತ್ರೆ ಕಾರ್ಯಕ್ರಮ ಸಮಾಪ್ತಿಯಾಗುತ್ತೆ. ರಥೋತ್ಸವ ದಿನ ಬೆಳಗ್ಗೆ ರುದ್ರಾಭಿಷೇಕ, ರಥಹೋಮ ಎಲ್ಲ ನಡೆಯುತ್ತೆ. ಪ್ರಸಾದ ವ್ಯವಸ್ಥೆ ಇರುತ್ತೆ. ರಥೋತ್ಸವ ಅಂಗವಾಗಿ ವಜ್ರಾಂಗಿ ವಿಶೇಷ ಅಲಂಕಾರ ಇರುತ್ತೆ. ರಥೋತ್ಸವ ಅಂಗವಾಗಿ ಇವತ್ತು ವೀರಗಾಸೆ ವ್ಯವಸ್ಥೆ ಮಾಡಿರ್ತಾರೆ. ತುಂಬ ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ಪಾಲ್ಗೊಂಡು ಒಬ್ಬೊಬ್ಬರೂ ರಥಕ್ಕೆ ಅಲಂಕಾರ ಕೆಲವರು ಮಾಡಿಸಿದ್ದಾರೆ, ಒಳಗಡೆ ಅಲಂಕಾರ ಕೆಲವರು ಮಾಡಿಸಿದ್ದಾರೆ. ಭಕ್ತಾದಿಗಳು ಒಳ್ಳೆ ರೀತಿಯಿಂದ ಸಹಕಾರ ನೀಡಿ ವಿಜೃಂಭಣೆಯಾಗಿ ರಥೋತ್ಸವ ನಡೆಸ್ತಾ ಇದ್ದಾರೆ. ಧನ್ಯವಾದ. ವೀಕ್ಷಕರೇ, ಇದೇ ಹರಿಹರೇಶ್ವರ ಸ್ವಾಮಿಯ ಒಂದು ಉತ್ಸವ ಮೂರ್ತಿ. ಸೊ ಈ ಉತ್ಸವ ಮೂರ್ತಿ ಮುಂದೆ ಕುಣಿಯೋದಕ್ಕೆ ನಮ್ಮ ವೀರಗಾಸೆ ಟೀಮ್ ಕೂಡ ರೆಡಿಯಾಗಿದೆ. ಇವರ ವೀರಗಾಸೆ ಯಾವ ಥರ ಇತ್ತು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ಹಾಗೆ ಇನ್ನೂ ಈ ದೇವಸ್ಥಾನ ಸುತ್ತಮುತ್ತ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ.
ವೀಕ್ಷಕರೇ, ಈ ದೇವಸ್ಥಾನದ ಆವರಣದಲ್ಲಿ ಇನ್ನೊಂದು ಶಿವಲಿಂಗವಿದೆ. ಈ ಶಿವಲಿಂಗಕ್ಕೆ ಒಂದು ಮಹಿಮೆ ಇದೆ. ಏನಪ್ಪ ಅಂದರೆ, ಈ ಶಿವಲಿಂಗದ ಮುಂದೆ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಇಲ್ಲಿರೋ ಈ ಬಸವಣ್ಣನ ಎತ್ತಿದ್ರೆ ಅದು ಖಂಡಿತ ಆಗುತ್ತಂತೆ. ಈ ಬಸವಣ್ಣನ ಎತ್ತಕ್ಕಾಗಲಿಲ್ಲ ಅಂದರೆ ನಾವು ಅಂದ್ಕೊಂಡಿರೋದು ಆಗೋದಿಲ್ವಂತೆ. ಸೊ ಇಲ್ಲಿಗೆ ಬಂದಿರೋ ಭಕ್ತಾದಿಗಳೆಲ್ಲ ಇದನ್ನೊಂದು ಸಲ ಟ್ರೈ ಮಾಡ್ತಾಯಿದ್ರು. ನೀವೇನಾದರೂ ಈ ದೇವಸ್ಥಾನಕ್ಕೆ ಬಂದರೆ ನೀವು ಕೂಡ ಟ್ರೈ ಮಾಡಿ. ಹಾಗೆ ಎಷ್ಟು ಜನ ಆಲ್ರೆಡಿ ಟ್ರೈ ಮಾಡಿದ್ದೀವಿ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ವೀಕ್ಷಕರೇ, ಈ ವೀರಗಾಸೆ ಟೀಮ್ ಕುಣಿಯೋದಕ್ಕೆ ರೆಡಿಯಾಗಿದೆ. ಸೊ ಇವ್ರ ಕುಣಿತ ಹೇಗಿತ್ತು ಅಂತ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಾಚ್ ಮಾಡಿ. ಹಾಗೆ ಇಲ್ಲಿಗೆ ಬಂದಿರೋ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ನಡೀತಾ ಇತ್ತು. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಹರಿಹರೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಈ ತೇರಲ್ಲಿಟ್ಟು ಎಳೆಯೋದನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಇನ್ನು ಈ ಪ್ರೋಸೆಸ್ ಆಗಿತ್ತು ಅಂತ ನೀವೇ ನೋಡಿ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ಈ ಕನ್ನಡ ಕೇಸರಿ ಒಂದು ಯೂಟ್ಯೂಬ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್.